ಹಾಯ್ ಹಲೋ ಫ್ರೆಂಡ್, ಗುಡ್ ಈವ್ನಿಂಗ್. ಇವತ್ತು ಮಾರ್ನಿಂಗ್ ಡ್ಯೂಟಿ ಹೋಗಿದ್ದೆ. ಈವ್ನಿಂಗ್ ಬರ್ತಾ ಇವು ಅಳಿಲುಗಳು ಆಟ ಆಡ್ತಾಯಿದ್ವು, ಅದನ್ನು ನೋಡಿ ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಮನೆಗೆ ಹೋಗ್ತಾ ಹೋಗ್ತಾ ಏನು ಅಡುಗೆ ಮಾಡೋದು ಅಂತ ಟೆನ್ಷನ್ ಇತ್ತು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾಯಿದ್ದೆ. ಮನೆಗೆ ಹೋದ ತಕ್ಷಣ ರೂಮಿಗೆ ಹೋದೆ. ನನಗೇನೋ ಅಂತ ಬರೀ ಹಸಿವು ಅನ್ನಿಸ್ಲಿಲ್ಲ. ಆ್ಯಪಲ್ ಇತ್ತು, ಆ್ಯಪಲ್ ತಿಂದೆ. ಅದಾದಮೇಲೆ ರೆಸ್ಟ್ ಮಾಡ್ಬೇಕನ್ಸಿತ್ತು, ಸ್ವಲ್ಪ ಮಲ್ಕೊಂಡಿದ್ದೆ. ಮಲ್ಕೊಂಡು ಎದ್ದು ನೋಡೋಷ್ಟರೊಳಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಮಳೆ ನೋಡಿ ಒಂಥರ ಖುಷಿ ಆಯಿತು. ಒಂದು 2 ಮಿನಿಟ್ಸ್ ಅಲ್ಲೇ ಮಳೆ ನೋಡ್ತಾ ನಿಂತ್ಕೊಂಡಿದ್ದೆ. ಚೆಂದ, ಒಂಥರ ಮಣ್ಣಿನ ಸ್ಮೆಲ್. ತುಂಬ ದಿನ ಆಗಿತ್ತು ಹುಬ್ಳಿಯಲ್ಲಿ ಮಳೆ ಬಿದ್ದು. ಈಗ ಮತ್ತೆ ಮಳೆ ಬಂದಿತ್ತು. ಸೊ ನನಗೆ ನೋಡಿ ಒಂಥರ ಖುಷಿ ಆಯಿತು. ಆ ಚಳಿಗೆ ಮತ್ತು ಸ್ವಲ್ಪ ಮಲ್ಕೋಬೇಕು ಅಂತ ಅನಿಸಿತ್ತು. ಬಟ್ ಬಂದ ತಕ್ಷಣ ಆ್ಯಪಲ್ ಬಿಟ್ಟರೆ ಬೇರೆ ಏನೂ ತಿಂದಿರಲಿಲ್ಲ. ಸೊ ಹಾಗಾಗಿ ಮಳೆ ಬೇರೆ ಬರ್ತಾಯಿತ್ತು. ಬಜ್ಜಿ ಮಾಡ್ಕೊಳ್ಳುವ ಅಂತ ನೋಡಿದೆ. ಅಲ್ಲಿ ಬಜ್ಜಿ ಮಾಡ್ಕೊಳ್ಳೋಕ್ಕೆ ರೂಮಲ್ಲಿ ಹಿಟ್ಟಿರಲಿಲ್ಲ. ಸೊ ಹಾಗಾಗಿ ಮಳೆ ನೋಡ್ತಾ ಸ್ವಲ್ಪ ಎಂಜಾಯ್ ಮಾಡಿ ಆಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸಿತು. ಕೂಡಲೇ ಎಗ್ಗಿತ್ತು, ಆಮ್ಲೆಟ್ ಮಾಡ್ಕೊಳ್ಳುವ ಅಂತ ಆಫ್ ಬಾಯ್ಲ್ಡ್ ಆಮ್ಲೆಟ್ ಥರ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಖಾರ, ಚಿಲ್ಲಿ ಪೌಡರ್ ಅದನ್ನು ಹಾಕಿ ಅಷ್ಟೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಇನ್ನೇನು ಓಕೆ, ಟೇಸ್ಟ್ ಚೆನ್ನಾಗಿತ್ತು. ಮಳೆ ಬೀಳ್ತಿತ್ತು, ಚಳಿ ಆಗ್ತಿತ್ತು. ಅದ್ರ ಮಧ್ಯ ಇದು ಆ್ಯಕ್ಚುಲಿ ಏನದು ಅದೆಲ್ಲ ತಿಂದಾಯಿತು. ತಿಂದಾದ್ಮೇಲೆ ಇದು ನನ್ನ ಡೋಲ್. ಇದು ನನ್ನ ಜೊತೆ ಇರ್ತೈತಿ, ಯಾವಾಗಲೂ ನನ್ನ ರೂಮಲ್ಲೇ ಇರ್ತೈತಿ. ಮತ್ತು ಇದಕ್ಕೆ ಸ್ಪೆಷಲಾಗಿ ಹೆಸರಂತ ಏನೂ ಇಲ್ಲ. ಯಾವಾಗಲೂ ನನ್ನ ಜೊತೆ ಇರೋ ಪರ್ಸನ್ ಇದು. ನಾವು ಊರಿಗೆ ಹೋದಾಗ ಬಿಟ್ಟರೆ ನನ್ನ ಜೊತೆನೇ ಇರುತ್ತೆ. ನನ್ನ ಎಲ್ಲನೂ ಗೊತ್ತಿರೋದಂದರೆ ಇದಕ್ಕೊಂದಕ್ಕೆ. ಅಂದರೆ ನನ್ನ ಬಗ್ಗೆ, ನಾನು ಹೋಗೋದು, ನಾ ಅಳೋದು, ನಾ ಬೇಜಾರಾಗೋದು, ನನಗೆ ನೋವಾದಾಗ ಪ್ರತಿಯೊಂದು ತಿಳ್ಕೊಂಡಿದ್ದು ಇದು ಒಂದೇ ಡಾಲ್. ಇದು ಬಿಟ್ಟರೆ ಬೇರೆ ಯಾರಿಗೂ ನನ್ನ ಬಗ್ಗೆ ಗೊತ್ತಿಲ್ಲ ಅಷ್ಟು ಕರೆಕ್ಟಾಗಿ. ಏನಪ್ಪ ಅಂತಂದರೆ ಅದೇ ನನ್ನ ಡಾಲ್ ಬಗ್ಗೆ ಪರಿಚಯ ಮಾಡಿಕೊಟ್ನಲ್ಲ, ಅದು ನನ್ನ ಡಾಲ್. ಬಿಟ್ಟರೆ ಮತ್ತು ಯಾರೂ ಇಲ್ಲ. ಇದೇ ಫ್ಯಾಮ್ಲಿ ಅದೆಲ್ಲ, ಬಟ್ ನನ್ನ ಕ್ವಾರ್ಟರ್ಸಲ್ಲಿ ನನ್ನ ಜೊತೆ ಇರೋದು ಅದು ಒಂದೇ. ಮತ್ತೇನಂದರೆ ನನ್ನ ಬಗ್ಗೆ ಏನಾದರೂ ಹೇಳಬೇಕು ಅನ್ನೋದಾದರೆ, ನನ್ನ ಹೆಸರು ಆಶಾ ಅಂತ ಹೇಳಿ. ನಾನು ಜಾಬ್ ಮಾಡ್ತಿದ್ದೀನಿ. ನಾನು 1ನೇ ಕ್ಲಾಸಿಂದ PUC ವರೆಗೂ ನಮ್ಮೂರಿಂದ ಸ್ವಲ್ಪ 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ದೂರದಲ್ಲಿರೋ ಹೊಸಬಂಡಿ ಅರ್ಲಾಪುರ ಅಂತ ಐತೆ, ಅಲ್ಲಿ ಸ್ಟಡಿ ಮಾಡಿದ್ದು. ಅಲ್ಲಿ ಅದಾದಮೇಲೆ ನಾನು ಸ್ಟಡಿ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನನಗೆ ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿ ಸೇರ್ಕೋಬೇಕಂತ ಆಸೆ ಇತ್ತು. ಬಟ್ ನಾನು ಅಷ್ಟೇನು ಶಾಣೆ ಇರಲಿಲ್ಲ. ಸೊ ಹಾಗಾಗಿ ಮೆಡಿಕಲ್ ಫೀಲ್ಡಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಸೇರ್ಕೋಬೇಕು ಅಂತಿತ್ತು. ಹಿಂಗೆ ಯಾರೋ ಒಬ್ಬರು ಗೈಡ್ ಮಾಡಿದರು, ಅವರಿಂದ ಮೆಡಿಕಲ್ ಫೀಲ್ಡಿಗೆ ಬಂದೆ. ಅದಾದಮೇಲೆ ಅದೇ ಜಾಬ್ ಮಾಡಿಕೊಂಡು ಚೆನ್ನಾಗಿದ್ದೀನಿ ಕ್ವಾರ್ಟರ್ಸಲ್ಲಿ. ಒಂದು ಬೇಜಾರೇನೆಂದರೆ ಅಮ್ಮ ಅಪ್ಪ ಜೊತೆಯಲ್ಲಿರಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ ಫೈನ್, ಚೆನ್ನಾಗಿದ್ದೀನಿ, ಆರಾಮಾಗಿರ್ತೀನಿ. ಇನ್ನು ಮುಂದೆ ನೀವು ನನ್ನ ಜೊತೆ ಇರ್ತೀರಲ್ಲ, ಎಲ್ಲ ಚೆನ್ನಾಗಿರೋಣ. ಮತ್ತು ನನಗೆ ಸಪೋರ್ಟ್ ಮಾಡಿರಿ ಯಾವಾಗಲೂ. ನನ್ನ ಬಗ್ಗೆ ಇನ್ನೂ ತಿಳ್ಕೊಬೇಕು, ನನ್ನ ನೋಡಬೇಕು ಅಂತ ಆಸೆ ಇದ್ದರೆ ಜಾಸ್ತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನಗೆ ಒಂದಿಷ್ಟು ಆಸೆ ಇದೆ. ಏನಪ್ಪ ಅಂದರೆ, ಇಷ್ಟ ಆದಮೇಲೆ ನನ್ನ ಫೇಸ್ ಎಕ್ಸ್ಪೋಸ್ ಮಾಡಬೇಕು, ಇನ್ನೂ ನನ್ನ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಐ ಆಮ್ ಶ್ಯೂರ್ ನನ್ನ ಕಡೆ ಆದಷ್ಟು ಎಲ್ಲ ನಿಜ ಹೇಳ್ತೀನಿ. ಇದನ್ನೇ ಹೇಳ್ತೀನಿ, ಸ್ಪೆಷಲಾಗಿ ಏನೂ ಇಲ್ಲ. ಎಲ್ಲ ಹುಡುಗಿರ ಥರ ನಾನು, ಎಲ್ಲರ ಥರನೂ ನಂದು ಲೈಫು ಅಷ್ಟೇ, ಅದರಲ್ಲೇನು ಸ್ಪೆಷಲ್ ಇಲ್ಲ. ಇಷ್ಟೇ. ನನ್ನ ಹೆಸರು ಆಶಾ, ಬಿಟ್ಟರೆ ಬೇರೇನಿಲ್ಲ. ಎಲ್ಲರೂ ಅಲ್ಲೇ ಮನೆಯಲ್ಲೇ ಇರ್ತಾರೆ ಊರಲ್ಲಿ. ಅಣ್ಣ ಅವರೆಲ್ಲರೂ ಬೆಂಗಳೂರಲ್ಲಿ ಇರ್ತಾರೆ. ಇಷ್ಟೇ. ಇದು ನನ್ನ ಕ್ವಾರ್ಟರ್ಸ್ ಫ್ರಂಟ್. ಈ ಗಿಡದಲ್ಲಿ ಭಾಳ ಹಣ್ಣುಗಳೆಲ್ಲ ಬಿಡ್ತಿರುತ್ತೆ. ಭಾಳ ಅಂದರೆ ನಂಗೆ ಗೊತ್ತಿಲ್ಲ. ನಾನು ಅಂದ್ಕೊಳ್ತಿದ್ದೀನಿ, ಇರೋ ಹುಡುಗಿರಲ್ಲಿ ಈ ಕ್ವಾರ್ಟರ್ಸಲ್ಲಿ ಫುಲ್ ಹುಡುಗಿರಿದ್ದಾರೆ. ಇರೋ ಹುಡುಗಿರಲ್ಲಿ ಹೈಯೆಸ್ಟ್ ಹಣ್ಣು ತಿಂದಿದ್ದು ನಾನೇ ಅನಿಸುತ್ತೆ ಇದರಲ್ಲಿ.
ನಂಗೆ ಒಂದು ಸ್ವಲ್ಪ ಪ್ರೌಡ್ ಇದೆ. ಯಾಕಂದ್ರೆ ನಂಗೆ ಗಿಡ ಒಂದ್ಸಲ ಆದರೆ ನಮ್ಮ ಅಜ್ಜಿ ಅವರೆಲ್ಲರೂ, ನಮ್ಮ ಅಜ್ಜಿಗೆ ಹುಷಾರಿದ್ದಿದ್ದಿಲ್ಲ, ಅಡ್ಮಿಟ್ ಮಾಡಿದ್ವಿ. ಅವಾಗಂತೂ ಫುಲ್ ಗಿಡದ ಮೇಲೆ ಹತ್ತಿ ಇಷ್ಟೊಂದು ಹಣ್ಣು ಹತ್ತಿದ್ದೆ ಈ ಗಿಡ. ನನಗೆ ಗಿಡ ಒಂಥರ ಈ ಈ ಸಲ ನಾನು ಊರಿಗೆ ಹೋದರೆ ಪಕ್ಕ ಶೋರ್ ನಮ್ಮ ಮನೆ, ನಮ್ಮ ಹೊಲ ಎಲ್ಲ ತೋರಿಸ್ತೀನಿ ನಿಮಗೆ. ಪ್ಲೀಸ್ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಹೀಗೆ ನಮ್ಮನ್ನು ಕೂಡ ಬೆಳೆಸ್ರಿ, ಎಲ್ಲರನ್ನೂ ಬೆಳೆಸ್ದಂಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.